ಅಂತ ಬ್ಯಾಲೆನ್ಸ್ ಮಾಡೋದೇ ಚಾಲೆಂಜು ಸಿದ್ದರಾಮಯ್ಯನವರಿಗೆ ಅಂತ ಮಾತಾಡ್ತಾ ಇದ್ವಿ ನಾವು. ಬ್ಯಾಲೆನ್ಸಿಂಗ್ ಹಿ ಹ್ಯಾಸ್ ಡನ್ ಗುಡ್. ಅಜಿತ್, ನನಗನ್ಸುತ್ತೆ 2 ವರ್ಷಗಳ ಒಂದು ಹಗ್ಗ ಜಗ್ಗಾಟದ ನಂತರ ಈ ವರ್ಷ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಕಂಫರ್ಟ್ ಬಂದಿದೆ. ಮತ್ತು ಕಳೆದ ವರ್ಷ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಕೂಡ ಆಗಿರೋದು ಕಾರಣದಿಂದ ಈ ವರ್ಷ ನನಗನ್ಸುತ್ತೆ ಸ್ವಲ್ಪ ಪೊಲಿಟಿಕಲ್ ದೃಷ್ಟಿಯಿಂದ ಕೂಡ ಅವರ ಅಭಿವೃದ್ಧಿಗೆ ದುಡ್ಡನ್ನು ಮೀಸಲಾಗಿಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಬಟ್ ಬಜೆಟ್ ಆ್ಯಂಡ್ ನಾನು ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡ್ತೀನಿ. ಇಟ್ಸ್ ನಾಟ್ ಜಸ್ಟ್ ಎ ಬುಕ್ ಅಡ್ಜಸ್ಟ್ಮೆಂಟ್ ಆರ್ ಎ ನಂಬರ್ ಜಗ್ಲರಿ. ಎಂಡ್ ಆಫ್ ದ ಡೇ ಈ ಬಜೆಟ್ನ ಎಕ್ಸಿಕ್ಯೂಷನ್ ಹೇಗಾಗತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಯಾಕಂದರೆ ನೀವು ಲಾಸ್ಟ್ ಇಯರ್ ನೀವು ಬಜೆಟ್ ಮಂಡನೆ ಮಾಡಿದಾಗ 2 ತಿಂಗಳ ಕಾಲ ನೀವು ಗೃಹಲಕ್ಷ್ಮಿಯನ್ನು ಕೊಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಎಲ್ಲಾದರೂ ಎಕ್ಸ್ಪೆಕ್ಟ್ ಮಾಡಿದ್ರು? ಅನ್ನಭಾಗ್ಯವನ್ನು ನಾವು 1 ತಿಂಗಳು ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಿಲ್ಲ? ಆ್ಯಕ್ಚುಲಿ ನಾವು ಅದರ ಕಾರಣಗಳನ್ನು ಹುಡುಕ್ತಾ ಹೋದಾಗ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡ ಇದೆ. ಇವತ್ತಿನ ನಾವೇನು ಬುಕ್ ಓದ್ತೀವಿ ಆಯವ್ಯಯ ಅದು ಬೇರೆ. ಬಟ್ ಆ್ಯಕ್ಚುಲಿ ಮಂತ್ ಟು ಮಂತ್ ಕಲೆಕ್ಷನ್ ಇರ್ಬೋದು, ಅದರ ಎಕ್ಸಿಕ್ಯೂಷನ್ ಇರ್ಬೋದು, ಇಟ್ಸ್ ಆಲ್ವೇಸ್ ಎ ಚಾಲೆಂಜ್. ನನಗನ್ಸುತ್ತೆ ಅಜಿತ್, ಮುಂಬರುವ ಎಲ್ಲ ಸರ್ಕಾರಗಳಿಗೂ ಕೂಡ ಇದೊಂದು ಚಾಲೆಂಜ್ ಇದ್ದೇ ಇರುತ್ತೆ. ಯಾಕಂದರೆ ಈ ಪ್ರಮಾಣದಲ್ಲಿ ನೋಡಿ, ಈಗ ಗ್ಯಾರಂಟಿಗಳನ್ನು ಅಂದರೆ ಇದನ್ನು ಒಂದ್ಸಲ ರಿವಿಸಿಟ್ ಮಾಡ್ತೀವಿ ಅಂತ ಈ ಮುಂದಿನ ಎಲೆಕ್ಷನ್ ಯಾವ ಪಕ್ಷಕ್ಕೂ ಹೇಳೋಕ್ಕೆ ಧೈರ್ಯ ಬರಲಿಕ್ಕಿಲ್ವಾ? ಒಂದ್ಸಲ ಪ್ರಾಯಶಃ ಚುನಾವಣೆ ಸೋತ ಮೇಲೆ ರಾಜಕೀಯ ಪಕ್ಷಗಳು ತಮ್ಮ ಯೋಚನೆಯನ್ನು ಬಿಡಬಹುದು. ಯಾವುದಾದ್ರೂ ಒಂದು ಪಕ್ಷ ಚುನಾವಣೆಯನ್ನು, ಈಗ ಫಾರ್ ಎಕ್ಸಾಂಪಲ್ ಜಗನ್ ರೆಡ್ಡಿ, ಫಾರ್ ಎಕ್ಸಾಂಪಲ್ 2018ರಲ್ಲಿ ಕಾಂಗ್ರೆಸ್ ಪಕ್ಷ ಭಾಗ್ಯಗಳ ಹೊರತಾಗಿಯೂ ಕೂಡ ಚುನಾವಣೆಗಳನ್ನು ಸೋಲ್ತು. ಕೇಜ್ರಿವಾಲ್ ಹೌದು ಡೆಲ್ಲಿನಲ್ಲಿ. ಹಾಗಾಗಿ ನನಗನ್ಸ ಕೇಜ್ರಿವಾಲ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇತ್ತು ಇರ್ಬೋದು. ಆದರೂ ಅಲ್ಲ, ಅದ್ರ ಜೊತೆಲಿ ಬರೀ ಅದರಿಂದ ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಸಾಧ್ಯ ಆಗಲ್ಲ. ಹೌದು. ಹೀಗಿರುವಾಗ ನನಗನ್ಸುತ್ತೆ, ಎಂಡ್ ಆಫ್ ದ ಡೇ ಇವತ್ತು ರಾಜಕೀಯ ಕಾರಣಗಳಿಗೋಸ್ಕರ ನಾವು ಪಕ್ಷ ಕಂಪಾರ್ಟ್ಮೆಂಟ್ಲೈಸ್ಡ್ ನಾವು ವಿಶ್ಲೇಷಣೆಗಳನ್ನು ಮಾಡ್ತೀವಿ. ನನಗನ್ಸ್ತಿರ್ತಕ್ಕಂಥದ್ದು ಇದನ್ನು ಯಾರಾದರೂ ಗಟ್ಟಿಯಾಗಿ ಹೇಳಬೇಕಲ್ವಾ? ಈಗ ಚಲುವರಾಯಸ್ವಾಮಿ ಹೇಳಿದ್ರಲ್ಲ, ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅದು ಅಂತ. ಹೌದು, ನೀವು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂದರೆ ನೀವು 2028ರಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಏನಿರುತ್ತೆ ಇದನ್ನು ಕೂಡ ನೋಡಬೇಕಾಗುತ್ತೆ. ದಟ್ಸ್ ವಾಟ್ ಎಕನಾಮಿಕ್ ಸರ್ವೆ ಸೈಡ್ ಅಲ್ವಾ? ಈಗ ನಾವು ಅನೇಕ ಬಾರಿ ಹೇಳ್ತೀವಿ, ರಾಜ್ಯಗಳು ಯಾವುದೋ ಒಂದು ಸರ್ವೆ ಮಾಡಿಸ್ತವೆ, ಅದನ್ನು ಹಂಗೆ ಹೇಳ್ತವೆ. ಎಕನಾಮಿಕ್ ಸರ್ವೆ ಇಸ್ ಇಂಡಿಪೆಂಡೆಂಟ್ಲಿ ಡನ್. ಅದು ಏನು ಹೇಳ್ತಾ ಇದೆ ಅನ್ನೋದನ್ನು ಗಣನೆಗೆ ಈ ರೀತಿಯ ಯೋಜನೆಗಳು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಹಳಿ ತಪ್ಪಿಸ್ತವೆ. ಮತ್ತು ನೀವು ಒಂದು ಕರ್ನಾಟಕದ್ದು ಒಂದು ಡ್ರೀಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಹೇಳಿ ರಾಜ್ಯದಲ್ಲಿ. BJP ಸರ್ಕಾರ ಇದ್ದಾಗಲೂ ಹೇಳಿ ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಹೇಳಿ, ಒಂದು ಡ್ರೀಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟೇ ಇಲ್ಲ. ಅಭಿವೃದ್ಧಿ ಯೋಜನೆಗಳಿಗೂ ಹಣ ಹೆಂಗೆ ಟ್ರಾನ್ಸ್ಲೇಟ್ ಆಗುತ್ತೆ ಇವತ್ತಿನ ದಿನಮಾನಗಳಲ್ಲಿ? ಹೆಂಗೆ ಟ್ರಾನ್ಸ್ಲೇಟ್ ಆಗ್ತಿದೆ? ಅದು ಚುನಾವಣಾ ವೆಚ್ಚಕ್ಕೋಸ್ಕರ ರಾಜಕಾರಣಿಗಳಿಗೆ ಬರ್ತಕ್ಕಂಥ ದುಡ್ಡು. ಶಾಸಕರು ಅನುದಾನಕ್ಕಾಗಿ ಕೇಳ್ತಿದ್ದಾರೆ. ಯಾಕೆ ಕೇಳ್ತಿದ್ದಾರೆ? 100 ರೂಪಾಯಿ ಖರ್ಚು ಮಾಡಿದರೆ 10 ರೂಪಾಯಿ ಜೇಬ್ ಸೇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಿದ್ದಾರೆ. ಆದರೆ ದೊಡ್ಡ ಅಭಿವೃದ್ಧಿ ಪ್ರಾಜೆಕ್ಟ್ಗಳು, ಈಗೇನು ರಾಜ್ಯದ ವಿಕಾಸ ಮತ್ತು ಉದ್ಯೋಗಕ್ಕೆ ಒತ್ತು ಕೊಡ್ತಕ್ಕಂಥ ದೊಡ್ಡ ಅಭಿವೃದ್ಧಿ ಏನಿದೆ, ಉದ್ಯೋಗ ಅಂದ ತಕ್ಷಣ ಬೆಂಗಳೂರಿದೆ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಇದೆ, ಸರ್ವಿಸ್ ಸೆಕ್ಟರ್ ಇದೆ, ಅದರ ಜೊತೆ ಅಲೈಡ್ ಇಂಡಸ್ಟ್ರಿಗಳಿವೆ, ನಿಮಗೆ ಉದ್ಯೋಗ ಸಿಗ್ತಾ ಇದೆ. ಅದರ್ವೈಸ್ ನನಗೆ ಹೇಳಿ, ರಾಜ್ಯ ಸರ್ಕಾರ ಯಾವುದೊಂದು ದೊಡ್ಡ ಪ್ರಾಜೆಕ್ಟನ್ನು ಅಂತಿಮವಾಗಿ ನಾವು BJP ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಮಾಡಿ ತೋರಿಸಿದ್ದಾರೆ? ಈಗ ಟನಲ್ ರೋಡ್ ಅಂತ ಮಾತಾಡ್ತಿದಾರಲ್ಲ, ಅದು ಎಕ್ಸಿಕ್ಯೂಷನ್ ಆದರೆ ಹೇಳಬಹುದು ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟ್ ಆಯ್ತಪ್ಪ. ಅದಕ್ಕೂ 4,000 ಕೋಟಿ ಏನೋ ಇಟ್ಟಿದ್ದಾರೆ ಅಂತ ಕಾಣುತ್ತಲ್ಲ. ಟೋಟಲ್ 17,000 ಕೋಟಿ, ಅದರಲ್ಲಿ ಒಂದಷ್ಟು ಅನುದಾನ ಮೀಸಲಾಗಿ ಇಟ್ಟಿದ್ದಾರೆ. ಕರೆಕ್ಟ್ ಅಜಿತ್. ಯಾವಾಗ ನಾನು ಹೇಳ್ತೀನಿ ಕೇಳಿ, ಯಾವಾಗ ಟನೆಲ್ ರೋಡು, ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದೀವಿ. ಇಟ್ಸ್ 500 ಮೀಟರ್ಸ್ ಫ್ರಮ್ ವಿಧಾನಸೌಧ. ಬನ್ನಿ, ದ್ವಿಚಕ್ರ ವಾಹನದಲ್ಲಿ ಒಂದು ಸಲ ನಾವು ಓಡಾಡಿ ಒಂದು ಸರ್ವೆ ಮಾಡಿ ಬರೋಣ, ರಸ್ತೆಗಳು ಹೆಂಗಿವೆ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದು. ಸ್ಪೆಕ್ಟಾಕಲ್ ಪ್ರಾಜೆಕ್ಟ್ಸ್ಗಳಿವೆ ಅಲ್ವಾ, ನಿಮ್ಗೆ ನೋಡ್ಲಿಕ್ಕೆ ಚಂದ ಅನಿಸ್ತವೆ. ಕರೆಕ್ಟ್. ಬಟ್ ಆ ಸ್ಪೆಕ್ಟಾಕಲ್ ಪ್ರಾಜೆಕ್ಟ್ಸ್ಗಳನ್ನು ತರುವಾಗ ಕೆಳಗಿನ ರಸ್ತೆಗಳು ಕೂಡ ಅಷ್ಟೇ ಚೆಂದಾಗಿರ್ಬೇಕು. ಅದು ನಿಜ, ಹೌದು ಅಲ್ವಾ ಸರ್? MSMEಗೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಡೈವರ್ಸಿಫೈ ಆಗಬೇಕು, ನೀವು ಹೇಳಿದ್ರಿ, ಅದನ್ನು ನಾವು ಕೂಡ ಒಪ್ಪುವಂಥದ್ದು. ಒಂದು ಘೋಷಣೆ ಬಂತು, ಯಾವ ಜಾಗ ಬೇಕೋ ಆ ಜಾಗದಲ್ಲಿ ಇಂಡಸ್ಟ್ರಿ ಹಾಕಿ, ಆನಂತರ ಅದನ್ನೇ ಇಂಡಸ್ಟ್ರಿಯಲ್ ಜಾಗ ಅಂತ ಅನೌನ್ಸ್ ಮಾಡ್ತೀವಿ ನಾವು ಅಂತ. ಹೆಲ್ಪ್ ಆಯ್ತಾ ಇಂಡಸ್ಟ್ರಿಗೆ? ಅದು ಅಷ್ಟೊಂದು ಹೆಲ್ಪ್ ಆಗಿಲ್ಲ. ಯಾಕೆಂತಂದರೆ ಅದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ.
ಈಗೇನೋ ನಾನು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ 1 ಎಕರೆನ ಒಳಗಡೆ ಯಾರಾದರೂ ಸ್ಮಾಲ್ MSMEಗಳು ಮಾಡೋದಾದರೆ ಅದಕ್ಕೇನು ಲೈಸೆನ್ಸಿಂಗ್ ಬೇಡ ಅಂತ ಏನೋ ಹೇಳ್ತಾ ಇದ್ದಾರೆ. ಅದೇನಾದ್ರು ಬಂದರೆ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ಮಾಡೋಕ್ಕೆ ಈಸಿ ಆಗುತ್ತೆ. ಈ ಪಾಲಿಸೀಸ್ನಲ್ಲಿ 90ಸ್ಗಿಂತ ಮುಂಚೆ ಇದ್ದ ಲೈಸೆನ್ಸ್ ರಾಜ್ ಏನಿತ್ತಲ್ಲ ಅದನ್ನು ನೋಡಿದ್ದೀರಿ ನೀವು? ಹೌದು. ಅದರಿಂದ ತುಂಬ ಹೊರಗೆ ಬಂದುಬಿಟ್ಟಿದ್ದೀವಿ ಅಂತ ಅನ್ಸುತ್ತಾ ನಿಮಗೆ, ಅಥವಾ? ಇಲ್ಲ ಸರ್, ತುಂಬ ಹೊರಗೆ ಬಂದಿಲ್ಲ. ಅದು ಜೊತೆಯಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅದ್ರದ್ದು. ಅಂದ್ರೆ ಇನ್ನೂ ಪಿಲ್ಲರ್ ಟು ಪೋಸ್ಟ್ ಓಡಾಡೋದು ತಪ್ಪಿಲ್ಲ. ಇದೆ ಟೇಬಲ್ ಟು ಟೇಬಲ್ ಓಡಾಡೋದು ತುಂಬ ಇದೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಯಾವಾಗ ಬರುತ್ತೆ, ಅದಕ್ಕೆ ಸರ್ ಪಾಲಿಸಿ ನಾವು ಬೇಗ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ MSMEಗೆ ಸಪ್ರೇಟ್ ಪಾಲಿಸಿ ಇರಬೇಕು, ಈಸಿ ಟು ಬಿಸ್ನೆಸ್ ಥರ ಇರಬೇಕು. ಒಂದು ಅಪ್ಲಿಕೇಶನ್ ಹಾಕಿದರೆ ಇವಾಗ ನೋಡಿ, ಕೆಲವೊಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವಾಗ ನಮ್ಮನ್ನು ಕರೀತಾ ಇದ್ದಾರೆ, ನೀವು ಇನ್ವೆಸ್ಟ್ ಮಾಡಿ, ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಮಗೆ ಕರೀತಾರೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್, ನೀವೇನು ಇಲ್ಲಿಂದ ಬರಬೇಡಿ, ನೀವು ಜಸ್ಟ್ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕಿ ವಿತಿನ್ 3 days ಇಲ್ಲಾಂದರೆ 7 daysನಲ್ಲಿ ಎಲ್ಲ ಲೈಸೆನ್ಸು ನಿಮ್ಮ ಬಾಗಿಲಿಗೆ ಬರುತ್ತೆ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಫ್ಲೈಟ್ ಹತ್ಕೊಂಡು ಬನ್ನಿ. ಈ ಥರ ಕೇಳ್ತಿದ್ದಾರೆ. ಇವಾಗ ದುಬೈನಲ್ಲಿ, ಅರಬ್ ಕಂಟ್ರೀಸ್ನಲ್ಲೆಲ್ಲ ಕೇಳ್ತಿದ್ದಾರೆ. 10 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಅವ್ರೊಂದು ಸ್ಪಾಟ್ ಕೊಟ್ಬಿಡ್ತಾರೆ ನಮಗೆ. ಇಷ್ಟು ನೀವು 1 ವರ್ಷ ತನಕ ಬಿಸ್ನೆಸ್ ಮಾಡಿ, ನೀವು ಪ್ರಾಫಿಟ್ ಆಯಿತು ಕಂಟಿನ್ಯೂ ಮಾಡಿ, 2 ಲಕ್ಷ ರೂಪಾಯಿ ಕೊಟ್ಕೊಂಡು ಹೋಗೋದು ಎವ್ರಿ ಇಯರ್. ಅಷ್ಟಕ್ಕೂ 1 ಎಕರೆ ಜಾಗ ಕೊಡ್ತಾರೆ, ಇನ್ಕ್ಲೂಡಿಂಗ್ ಟೆಲಿಫೋನ್ ಕೂಡ ಅವ್ರ ಆಫೀಸ್ ಸೆಟಪ್ ಮಾಡಿಕೊಡ್ತಾರೆ, ಟೇಬಲ್, ಕುರ್ಚಿ, ಎವ್ರಿಥಿಂಗ್. ಈ ಥರ ಅಟ್ರಾಕ್ಟ್ ಮಾಡುವಾಗ ನಾವೆಲ್ಲಿದ್ದೀವಿ? ಇನ್ನು ನಾವು ದೇಶ ಬಿಟ್ಟು ಹೋಗ್ಲಿಕ್ಕೆ ನಮ್ಮ ಜನ ಇಷ್ಟಪಡ್ತಾ ಇಲ್ಲ. ಒಂದ್ಸರಿ ಏನಾದ್ರು ಇಷ್ಟಪಟ್ಟರೆ ಖಾಲಿ ಆಗಿಬಿಡ್ತೀವಿ. ನಾವು ಎಲ್ಲ ಬೇರೆ ದೇಶಗಳಿಗೆ ಹೋಗಿ ಉದ್ಯೋಗ ಮಾಡ್ತೀವಿ. ತುಂಬ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಬೇರೆ ಕಂಟ್ರಿಗಳಲ್ಲಿ, ಚಿಕ್ಕ ಕಂಟ್ರಿಗಳಲ್ಲಿ ತುಂಬ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ದುಬೈನಲ್ಲಿ ಎಷ್ಟು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಕತಾರಿಂದ ಅವರು ನಮ್ಮ ಇವ್ರು ಬಂದಿದ್ದರು, ಯಾರು ನಮ್ಮ ಕಾನ್ಸುಲೇಟರ್ಸು, ಅಲ್ಲಿಂದ ಕಾನ್ಸುಲೇಟರ್ಸ್ ಬಂದು ಇಲ್ಲಿ ಸ್ಟಾರ್ ಹೋಟೆಲಲ್ಲಿ ನಮ್ಮನ್ನೆಲ್ಲ ಕರೆದು ಈ ಥರ ಇದೆ ಇಂಡಸ್ಟ್ರೀಸು, ಈ ಥರ ಬೆನಿಫಿಟ್ಸ್ ಇದೆ, ಅದಕ್ಕೆ ಏಜೆನ್ಸಿಗಳು ಯಾರ್ಯಾರು ಇದ್ದಾರೆ, ಅಲ್ಲಿ ಯಾರ್ಯಾರು ಏಜೆನ್ಸಿಗಳಿದ್ದಾರೆ, ನೀವೇನು ಬರೋದು ಬೇಡ, ಎಲ್ಲ ನಿಮಗೆ ಮ್ಯಾಪಲ್ಲಿ ತೋರಿಸ್ತೀವಿ, ಎಲ್ಲ ಸೆಟಪ್ ಆದಮೇಲೆ ನೀವು ನಮ್ಗೆ ದುಡ್ಡು ಕೊಡಿ, ನೀವು ಬಂದು ಸ್ಟಾರ್ಟ್ ಮಾಡಿ ಬಿಸ್ನೆಸ್. ಈ ಥರ ಒಂದು ಅಟ್ರಾಕ್ಷನ್ ಇರುವಾಗ ಮ್ಯಾನುಫ್ಯಾಕ್ಚರಿಂಗ್ ಅಟ್ರಾಕ್ಷನ್ ಅಷ್ಟು ಕೊಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಅಟ್ರಾಕ್ಷನ್ನು ಮತ್ತು ಬಿಸ್ನೆಸ್ಸು, ನೀವೇನು ಮಾಡ್ತೀರಾ, ಬಿಸ್ನೆಸ್ ಮಾಡ್ತೀರಾ ಮಾಡಿ, B2B ಮಾಡ್ತೀರಾ ಮಾಡಿ, ಸ್ಮಾಲ್ ಇದು MSMEಗಳು ಮಾಡ್ತೀರಾ ನೀವು ಮಾಡಿ. ಸರ್, ಇವತ್ತು ಇಂಡೋನೇಷ್ಯಾದವ್ರು ನಮ್ಮನ್ನು ಕಾಲ್ ಮಾಡ್ತಾ ಇದ್ದಾರೆ. ಇಂಡೋನೇಷ್ಯಾದವ್ರದ್ದು ಒಂದು ಡೆಲಿಗೇಷನ್ ಬಂದಿತ್ತು. ಬಾಲಿ, ಎಕ್ಸ್ಪೆಷಲಿ ಇಂಡೋನೇಷ್ಯಾದಲ್ಲಿ ಬಾಲಿ ನಮ್ಮ ಹಿಂದೂಸ್ ಜಾಸ್ತಿ ಇದ್ದಾರೆ. ಅವ್ರು ನಮ್ಮನ್ನು ಕರೀತಿದ್ದಾರೆ, ನಿಮ್ಮಲ್ಲಿ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ, ನಮ್ಮಲ್ಲಿ ಯಾಕೆ ನೀವು ಹಾಕ್ಬಾರ್ದು ಅಂತ ಹೇಳ್ತಾರೆ. ಸರ್, ನಮ್ಮಲ್ಲಿ ಈಗ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ನಮ್ಮ ಏನು ಇವಾಗ ಸ್ಯಾಲ್ರೀಸ್ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಏನೋ ಗಲಾಟೆ ನಡೀತಾ ಇದೆ, ಅದು ಇತ್ತೀಚಿನ ದಿನಗಳಲ್ಲಿ. ನಮ್ಮ ಕರ್ನಾಟಕದಲ್ಲಿ ಅದೇನಾದ್ರು ಮಾಡಿದರೆ ತುಂಬ ಹತ್ರ, ಹೊಸೂರು ಪಕ್ಕದಲ್ಲೇ ಇದೆ ಸರ್, ಇಲ್ಲಿಂದ 40 ಕಿಲೋಮೀಟ್ರು ಶಿಫ್ಟ್ ಆಗ್ಬಿಡ್ತಾರೆ. ಹೌದು, ಅಲ್ಲಿ 10,000 12,000 ರೂಪಾಯಿಗೆ ಲೇಬರ್ಸು ಫ್ರೀಯಾಗಿ ಸಿಗ್ತಾರೆ, ಬಸ್ಗಳು ತುಂಬ್ಕೊಂಬಂದ್ಬಿಟ್ಟು ಹೋಗ್ತಾರೆ. ನೀವು ಇಲ್ಲಿ 20,000 21,000 ರೂಪಾಯಿ ನೀವು ಮಾಡಿದರೆ ಇಲ್ಲಿ ಯಾರಿರ್ತೀವಿ? ನಮ್ಮ ಲೇಬರ್ಸ್ ಎಲ್ಲ ಅಲ್ಲಿ ಓಡೋಗ್ಬಿಡ್ತಾರೆ. ಅವ್ರು ಹೋದ್ರೆ ನಾನೇನು ಮಾಡ್ತೀನಿ, ನಾನು ಅಲ್ಲೇ ಓಡೋಗಿ ಇಂಡಸ್ಟ್ರಿ ಹಾಕೊಂಡ್ಬಿಡ್ತೀನಿ. ಸೊ ಯಾರಿಗೆ ಬೆನಿಫಿಟ್ ಆಗುತ್ತೆ? ತಮಿಳ್ನಾಡಿಗೆ ಬೆನಿಫಿಟ್ ಆಗುತ್ತೆ. ಇಲ್ಲಿ ನೋಡಿ, ಮತ್ತು ಆಂಧ್ರ ಪ್ರದೇಶ್ ಭಾಳ ಹತ್ತಿರದಲ್ಲಿದೆ. ಈಗ ನಮ್ಮ ಚಂದ್ರಬಾಬು ನಾಯ್ಡು ಅವರು ಅದ್ರ ಜೊತೆಗೆ ಇಂಡಸ್ಟ್ರಿ ಎದುರಿಸ್ತಾ ಇರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಸ್ಕಿಲ್ಡ್ ಲೇಬರ್ ಇಲ್ಲದೆ ಇರೋದು. ಸ್ಕಿಲ್ ಲೇಬರು ಎಲ್ಲ ಕಡೆನೂ ಇಲ್ಲ. ಅದಕ್ಕೆ ಮುಗಿಸ್ಕೊಂಬರ್ತಾರೆ, ಇಂಜಿನಿಯರಿಂಗ್ ಮುಗಿಸ್ಕೊಂಬರ್ತಾರೆ, ಬಟ್ ಇಂಡಸ್ಟ್ರಿಗೆ ಬೇಕಾದ ಸ್ಕಿಲ್ ಅವರು. ಈ ಸರಿ ನಮ್ಮ ಈ ಬಜೆಟ್ನಲ್ಲಿ ಸ್ಕಿಲ್ 10 ಸ್ಕಿಲ್ ಟೆಕ್ ಮಾರ್ಕ್ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ರೀತಿ ಅದು ಫಂಕ್ಷನ್ ಆಗುತ್ತೆ ನೋಡಬೇಕು. ಅದಕ್ಕೂ ಅನುದಾನ ಇಟ್ಟಿದ್ದಾರೆ, ನಾನು ಸರಿಯಾಗಿ ನೋಡಿದೆ. ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ಗಳಿಗೆ ಒಂದು 10 ಕಡೆ ಕರ್ನಾಟಕದಲ್ಲಿ 10 ಜಾಗಗಳನ್ನ ಗುರುತಿಸಿದ್ದಾರೆ. ಅದು ಆಗಬೇಕು, ಅನುಷ್ಠಾನಕ್ಕೆ ಆಗಬೇಕು. ಅನುಷ್ಠಾನ ಆಗಿ ಅಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಬೇಕು. ಸೊ ಹಾಗಾಗಿ ಖಂಡಿತವಾಗಲೂ ಅದು ಭಾಳ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಏನು ಹೇಳಿಕ್ಕೆ ಬಂದಿದ್ದೆ ಅಂತಂದರೆ, ಈಗ ನಮ್ಮ ತೆಲಂಗಾಣ ಇರ್ಬೋದು, ಮತ್ತು ನಮ್ಮ ಆಂಧ್ರ ಪ್ರದೇಶ್ ಇರ್ಬೋದು. ಆಂಧ್ರ ಪ್ರದೇಶ್ ತುಂಬ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ನೇರವಾಗಿ ಬ್ಯಾಂಗ್ಳೂರು ಫ್ಲೈಟ್ ಇಳಿದ್ರೆ ಯಾರಾದರೂ ಇನ್ವೆಸ್ಟರ್ಸು, ಅವ್ರಿಗೆ ಎಷ್ಟು ಬೇಗ ಮೆಸೇಜ್ ಕಲೆಕ್ಟ್ ಮಾಡ್ತಾರೆ ಅಂತಂದರೆ, ಅವ್ರು ಸ್ಟಾರ್ ಹೋಟ್ಲಲ್ಲಿ ಮಲ್ಕೊಂಡು ಒಂದ್ಸರಿ ನಮ್ಮ ಇಲ್ಲಿ ಅಫಿಷಿಯಲ್ಸ್ ಜೊತೆ ಮಾತಾಡಿದ್ದಾರೆ ಅಂತ ಗೊತ್ತಾದರೆ ನೆಕ್ಸ್ಟ್ ಅಲ್ಲಿಂದ ಒಬ್ರು ಇಲ್ಲಿಗೆ ಬರ್ತಾರೆ. ಅದೇ ಸ್ಟಾರ್ ಹೋಟೆಲಲ್ಲೇ ಬಂದು ಅಲ್ಲೇ ಕೂತ್ಕೊಂಡು ಪಕ್ಕದಲ್ಲಿ ರೂಮ್ ಮಾಡಿಕೊಂಡು ಅವ್ರಿಗೆ ಸಾಯಂಕಾಲ ಡಿನ್ನರಿಗೆ ಕರೆದು, ನಾವು ಈ ಥರ ಆಂಧ್ರ ಪ್ರದೇಶದಿಂದ ಬಂದಿದ್ದೀವಿ, ನಿಮ್ಗೆ ಇಲ್ಲಿ ಫ್ರೀ ಲ್ಯಾಂಡ್ ಕೊಡ್ತಾ ಇದ್ದೀವಿ, ಈ ಥರ ಇದೆ, ನಮ್ಮ CM ಜೊತೆ ಮಾತಾಡಿ ಅಂತೇಳಿ ಅಲ್ಲೇ ಫೋನ್ ಮಾಡಿ ಅವ್ರು CM ಕೊಟ್ಟರೆ ನೆಕ್ಸ್ಟ್ ಫ್ಲೈಟ್ ಓಡೋಗಿರ್ತಾನೆ ವಾಪಸ್ಸು. ಇಲ್ಲಿ ನಾವು ಈ CM ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿಟ್ಕೊಂಡಿರ್ತೀವಿ, ಅವ್ರು CM ಹತ್ರ ಬರೋದೇ ಇಲ್ಲ, ಅಲ್ಲೋಗಿ ಬರ್ತೀವಿ ಅಂತ ಹೇಳ್ತಾರೆ. ಅಷ್ಟು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲಿದ್ದೀವಿ ಅಂತ, ಕಾಂಪಿಟೇಷನ್ ಜಗತ್ತಿದೆ, ನಾವು ಹಿಂದುಳಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಚರ್ಚೆ ಬಗ್ಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.